ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಜಾಬ್ ಕಾರ್ಡ್ಗೆ KYCಯನ್ನು ಮಾಡುವುದು ಯಾವ ರೀತಿ ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದುವರೆಗೂ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ಪಡ್ಕೊಳ್ಬೋದು ಸ್ನೇಹಿತರೆ. ಓಕೆನಾ. ಸೊ ಈಗ ಇದನ್ನು ಜಾಬ್ ಕಾರ್ಡ್ಗೆ KYC ಮಾಡೋದಕ್ಕೆ ಎಲ್ಲರಿಗೂ ಬರೋದಿಲ್ಲ ಸ್ನೇಹಿತರೆ. ನೀವೇನಾದರೂ ಜಾಬ್ ಕಾರ್ಡಲ್ಲಿ ಇದ್ದು ಹಾಗೆ ನೀವು ನಿಮ್ಮ ಒಂದು ಪಂಚಾಯಿತಿಯಲ್ಲಿ ಬಾಂಡ್ ಪೇಪರ್ನ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಸಿದರೆ, ಅಂದರೆ ಮೇಟಿಯಾಗಿ ಅಥವಾ ಮೇಸ್ತ್ರಿಯಾಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡವರಿಗೆ ಬರುತ್ತೆ. ಅದರ ಜೊತೆಗೆ ನೀವೇನಾದರೂ ನಿಮ್ಮ ಒಂದು ಪಂಚಾಯಿತಿಯಲ್ಲಿ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾಯಿದ್ರೆ ಅಂಥವ್ರಿಗೂ ಕೂಡ ಈ ಒಂದು ಜಾಬ್ ಕಾರ್ಡಲ್ಲಿ KYCಯನ್ನು ಮಾಡೋದಕ್ಕೆ ಅವಕಾಶ ಇರುತ್ತೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈಗ ನಾನು ಒಬ್ಬರ ಲಾಗಿನ್ ID ಮತ್ತು ಪಾಸ್ವರ್ಡನ್ನು ಕೂಡ ಇಸ್ಕೊಂಡಿದ್ದೀನಿ KYC ಮಾಡೋದು ಪರ್ಪಸ್ಗೋಸ್ಕರ. ಓಕೆನಾ. ಸೊ ಯಾವುದೇ ರೀತಿಯಾಗಿ ನಾನು ಮಿಸ್ಯೂಸ್ ಮಾಡ್ತಾಯಿಲ್ಲ. ಸೊ ಹಾಗಾಗಿ ನಾನು ಈಗ ಅವ್ರ ಹತ್ರ ಇಸ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾವು ಪ್ಲೇಸ್ಟೋರನ್ನು ಸರ್ಚ್ ಮಾಡಬೇಕಾಗತ್ತೆ. ಇಲ್ಲಿ ಪ್ಲೇಸ್ಟೋರಲ್ಲಿ ಬರೋಣ ಸ್ನೇಹಿತರೆ. ಈಗ ನಾನು ಪ್ಲೇಸ್ಟೋರನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲೇಸ್ಟೋರ್ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಸರ್ಚ್ ಆಪ್ಷನ್ ಕಾಣ್ತಾ ಇದೆಯಲ್ಲ, ಸೊ ಇದರಲ್ಲಿ ನೀವು ನರೇಗಾ ಮೊಬೈಲ್ ಆ್ಯಪ್ ಅಂತ ಬರುತ್ತೆ ಸ್ನೇಹಿತರೆ. ಓಕೆನಾ. ಸೊ ನರೇಗಾ ಮೊಬೈಲ್ ಆ್ಯಪ್ ಅಂತ ನೀವು ಅದನ್ನು ಸರ್ಚ್ ಮಾಡಬೇಕಾಗತ್ತೆ. ಈಗ ಇಲ್ಲಿ ಮೊದಲೇ ಆಪ್ಷನ್ ಕಾಣ್ತಾ ಇದೆ, ಇದು ಒಂದು ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದನ್ನು ನಾವು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗತ್ತೆ. ಈಗಾಗಲೇ ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಓಪನ್ ಅಂತ ಕೊಟ್ಕೊಂಡಿದ್ದೀನಿ. ಓಪನ್ ಅಂತ ಕೊಟ್ಟ ನಂತರ ನೆಕ್ಸ್ಟ್ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು ಎಂಟರ್ ಯೂಸರ್ ID ಅಂತ ಕೇಳ್ತಾ ಇದೆ. ಅದೇ ರೀತಿಯಾಗಿ ಎಂಟರ್ ಯುವರ್ ಪಾಸ್ವರ್ಡ್ ಅಂತ ಕೇಳ್ತಾ ಇದೆ ಸ್ನೇಹಿತರೆ. ಓಕೆನಾ. ಸೊ ಈಗ ನನ್ನ ಹತ್ರ ಇರುವಂತಹ ಯೂಸರ್ ಐಡಿಯನ್ನು ನಾನು ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಏನಾದರೂ ನಿಮ್ಮ ಹತ್ರ ಯೂಸರ್ ID ಇತ್ತಪ್ಪ ಅಂದರೆ ಯೂಸರ್ ಐಡಿಯನ್ನು ಎಂಟ್ರಿ ಮಾಡ್ಕೊಳ್ಳಿ. ಓಕೆನಾ. ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಓಕೆನಾ. ಈಗ ನಾನು ಪಾಸ್ವರ್ಡ್ ಕೂಡ ಎಂಟ್ರಿ ಮಾಡ್ಕೊಳ್ತೀನಿ ಸ್ನೇಹಿತರೆ. ನಿಮ್ಮ ಒಂದು ಪಾಸ್ವರ್ಡ್ ಏನಿರುತ್ತೋ ಆ ಒಂದು ಪಾಸ್ವರ್ಡನ್ನು ಎಂಟ್ರಿ ಮಾಡಿಕೊಂಡು ಗೆಟ್ ಲಾಗಿನ್ ಅಂತ ಬರುತ್ತೆ. ಸೊ ಓಕೆನಾ, ಲಾಗಿನ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ನಿಮ್ಮ ಒಂದು ನರೇಗಾ ಆ್ಯಪು ಓಪನ್ ಆಗುತ್ತೆ ಸ್ನೇಹಿತರೆ. ಓಪನ್ ಆದ ನಂತರ ನೆಕ್ಸ್ಟ್ ನಿಮಗೆ 4ನೇ ಆಪ್ಷನ್ ಕಾಣ್ತಾ ಇದೆಯಲ್ಲ, KYC ಆಫ್ ವರ್ಕರ್ಸ್ ಅಂತ ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾಗ ಎಂಟರ್ ಜಾಬ್ ಕಾರ್ಡ್ ಡೀಟೇಲ್ಸ್ ಅಂತ ಕೇಳುತ್ತೆ. ಸೊ ಇಲ್ಲಿ ಸೆಲೆಕ್ಟ್ ವಿಲೇಜ್, ಅಂದರೆ ನಿಮ್ಮ ಒಂದು ವಿಲೇಜ್ ಯಾವುದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಾಗ ನಿಮ್ಮ ಒಂದು ವಿಲೇಜ್ಗಳ ಲೀಸ್ಟ್ ಬರುತ್ತೆ. ಸೊ ಅದರಲ್ಲಿ ನಿಮ್ಮದು ಯಾವುದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೆಲೆಕ್ಟ್ ಜಾಬ್ ಕಾರ್ಡ್ ಅಂತ ಸರ್ಚ್ ಕೊಡಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾಗಿ ಜಾಬ್ ಕಾರ್ಡ್ಸ್ಗಳು ಬರುತ್ತೆ. ಸೊ ಇದರಲ್ಲಿ ನಿಮಗೆ ಮೇಲೆ ಆಪ್ಷನ್ ಕಾಣ್ತಾ ಇದೆಯಲ್ಲ ಸರ್ಚೆಯರು, ಇಲ್ಲಿ ನಿಮ್ಮ ಒಂದು ಕೊನೆಯ ನಂಬರ್ಗಳನ್ನು ಎಂಟ್ರಿ ಮಾಡ್ಕೊಳ್ಳಿ, ನಿಮ್ಮ ಒಂದು ಜಾಬ್ ಕಾರ್ಡ್ ನಂಬರು. ಸೊ ಹಾಗಾಗಿ ಶೋ ಆಗುತ್ತೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ವರ್ಕರ್ಸ್ ಅಂತ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾಗಿ ವರ್ಕರ್ ಲಿಸ್ಟ್ ಬರುತ್ತೆ. ಸೊ ನಿಮಗೆ ಇಲ್ಲಿ ಗ್ರೀನ್ ಎಲ್ಲ ಬಾಗಿದಾವಲ್ಲ, ಸೊ ಅವು KYC ಈಗಾಗಲೇ ಆಗಿದೆ. ಸೊ ಹಾಗಾಗಿ ಅವುಗಳನ್ನು ಬಿಟ್ಬಿಡಿ. ಇನ್ನು 2 ಇಲ್ಲಿ KYC ಆಗಿಲ್ಲ. ಸೊ ಹಾಗಾಗಿ ಇವುಗಳನ್ನು ಯಾವುದಾದ್ರೂ ಒಂದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ದಾಸರ ಲಕ್ಷ್ಮಿ ಅಂತ ಇದೆಯಲ್ಲ, ಇವರದ್ದು KYC ಮಾಡೋದಕ್ಕೆ ನಾನು ಈಗ ಬಂದಿದ್ದೀನಿ. ಸೊ ಹಾಗಾಗಿ ಅವ್ರದ್ದು ಈ ಥರ ಬರುತ್ತೆ ಸ್ನೇಹಿತರೆ. ಓಕೆ. ಈಗ ಅವರು ಪ್ಲೀಸ್ ಬ್ಲಿಂಕ್ ಟು ಕ್ಯಾಪ್ಚರ್ ಅಂತ ಬರುತ್ತೆ. ಸೊ ಅವ್ರ ಫೇಸ್ ಕ್ಯಾಪ್ಚರ್ ಆಗುತ್ತೆ. ಇನ್ನೊಂದು ಸಾರಿ ಕ್ಯಾಪ್ಚರ್ ಆಗುತ್ತೆ. ಪ್ಲೀಸ್ ಬ್ಲಿಂಕ್ ಯುವರ್ ಐಸ್ ಟು ಕ್ಯಾಪ್ಚರ್ ಇಮೇಜ್ ಅಂತ ಕೂಡ ಬರುತ್ತೆ. ಸೊ ಐಗಳನ್ನು ಅಂದರೆ ನಿಮ್ಮ ಕಣ್ಣು ರೆಪ್ಪೆಗಳು ಬಡಿಬೇಕಾಗತ್ತೆ ಸ್ನೇಹಿತರೆ. ಓಕೆ, ಬಡಿಬೇಕಾಗತ್ತೆ. ಬಡ್ದ ನಂತರ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಕ್ಯಾಪ್ಚರ್ ಸಕ್ಸಸ್ ಆಗುತ್ತೆ. ಕ್ಯಾಪ್ಚರ್ ಸಕ್ಸಸ್ ಆದ ನಂತರ ನಿಮ್ಗೆ ನೋಡ್ತಾ ಇರ್ಬೋದು KYC ಸ್ಟೇಟಸ್ಸು ವೆರಿಫೈಡ್ ಆನ್ 25/10/19. ಸೊ ಟೈಮಿಂಗ್ ಕೂಡ ತೋರಿಸ್ತಾ ಇದೆ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಸೇವ್ ಡೀಟೇಲ್ಸ್ ಅಂತ ಕೆಳಗಡೆ ಆಪ್ಷನ್ ಬರ್ತಾ ಇದೆಯಲ್ಲ, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ನಿಮ್ಮ ಒಂದು KYC ಸಕ್ಸಸ್ ಆಗುತ್ತೆ. ಇಲ್ಲಿ ಸೈಡಿಗೆ ಕೂಡ ಗ್ರೀನ್ ಆಗುತ್ತೆ ಸ್ನೇಹಿತರೆ. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಜಾಬ್ ಕಾರ್ಡಿಗೆ KYCಯನ್ನು ಮಾಡಿಕೊಳ್ಳುವುದು ಯಾವ ರೀತಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯ್ತಂತ ನಾನು ಭಾವಿಸ್ತೀನಿ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ ಸ್ನೇಹಿತರೆ. ತುಂಬ ಧನ್ಯವಾದಗಳು.